ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಕಲ್ಯಾಣಿ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ನಿಮಗಾಗಿ ಸ್ಪೆಷಲ್ ಆಗಿರುವಂಥ ಬಿಸ್ಕೆಟ್ ಕೇಕ್ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಿಮ್ಮ ಬಳಿ ಇರುವ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಸವರಿಸ್ಕೊಳ್ಳಿ. ಆಮೇಲೆ ನಿಮ್ಮ ಮನೆಯೊಳಗೆ ಉಳಿದಿರುವಂಥ ಬಿಸ್ಕೆಟ್ ಯಾವುದಾದ್ರೂ ಇರ್ಬೋದು, ಅದನ್ನೆಲ್ಲ ತಗೋಬೇಕು. ಎಲ್ಲ ಬಿಸ್ಕೆಟನ್ನು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿದ ನಂತರ ಆ ಪೌಡರ್ನ ಒಂದು ಬಾಣಲೆಗೆ ಹಾಕ್ಕೊಳ್ಳಿ. ಅದರೊಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಹಾಲು ಮಿಕ್ಸ್ ಮಾಡಬೇಕು. ಹಾಲು ಮತ್ತು ಬಿಸ್ಕೆಟ್ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಲಮ್ಸ್ ಯಾವುದೂ ಇರಬಾರ್ದು. ವಿಡಿಯೋದಲ್ಲಿ ನೋಡ್ತಿದ್ದಂಗೆ ಈ ಕನ್ಸಿಸ್ಟಿಯಲ್ಲೇ ಅದು ಬರುತ್ತೆ. ಆಮೇಲೆ ಅದಕ್ಕೆ ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕಬೇಕು. ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗಬೇಡಿ. ಈಗ ಕುಕ್ಕರ್ ತೊಗೊಂಡ್ಬಿಟ್ಟು ಸ್ವಲ್ಪ ಮೈದಾ ಹಾಕ್ಕೊಳ್ಳಿ. ನಿಮ್ಮ ಕಡೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕಿಬಿಟ್ಟು ಮುಗಿದೋಯ್ತು. ಮೈದಾ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಆಮೇಲೆ ಅದಕ್ಕೆ ರೆಡಿಯಾದ ಮಿಕ್ಸರನ್ನು ಹಾಕ್ಕೊಳ್ಳಿ. ಗ್ಯಾಸ್ ಮೇಲೆ ತವಾ ಇಡಬೇಕು. ನಾನಿಲ್ಲಿ ನನ್ನ ಕಡೆ ಸ್ವಲ್ಪ ಡ್ರೈ ಫ್ರೂಟ್ ಇದೆ, ನಾನು ಅದನ್ನೇ ಮೇಲೆ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಾಕ್ಲೇಟ್ ಇದ್ದರೂ ಕೂಡ ನೀವು ಚಾಕ್ಲೇಟನ್ನು ಮೇಲೆ ಟಾಪಿಂಗ್ ಆಗಿ ಹಾಕ್ಬೋದು. ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಅದು ಹಾಕ್ಬೋದು. ಕುಕ್ಕರಿಗೆ ಮುಚ್ಚಳ ಹಾಕಿಬಿಟ್ಟು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ 35 to 40 ಮಿನಿಟ್ಸ್ ಇಟ್ಟಿದ್ದೀನಿ. ನೀವು ಒಂದ್ಸಲ 30 ಮಿನಿಟ್ಸ್ ಆದ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಕೇಕ್ ಏನಾದರೂ ಆಗಿದ್ದರೆ ಓಕೆ, ಇಲ್ಲಾಂದರೆ ಮತ್ತೆ 5 ನಿಮಿಷ ನೀವು ಇಡಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಚೆಕ್ ಮಾಡಿದ್ದೀನಿ. ನಿಮ್ಮದು ಕೇಕ್ ಇದೇ ಥರ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದಿದ್ದರೆ ಇನ್ನೂ ಒಂದು 5 ಮಿನಿಟ್ಸ್ ಬಿಡಿ. ನನ್ನ ಕೇಕ್ ಅಂತೂ ರೆಡಿಯಾಗಿದೆ. ಅಂದರೂ ನಾನು ಇದಕ್ಕೆ ತಣ್ಣಗಾಗಲಿಕ್ಕೆ ಒಂದು 5 ಮಿನಿಟ್ಸ್ ಬಿಡ್ತೀನಿ. ಆಮೇಲೆ ಇದನ್ನು ಒಂದು ಪ್ಲೇಟಿಗೆ ತಗೋತೀನಿ. ಕೇಕ್ ಬಿಸಿ ಇರುವಾಗಲೇ ನೀವು ಪ್ಲೇಟಿಗೆ ಹಾಕ್ಕೊಳ್ಳಿಕ್ಕೆ ನೋಡಿದರೆ ಅದು ಮುರಿತಿದೆ. ಸೊ ಅದಕ್ಕೆ ಒಂದು 5 ಮಿನಿಟ್ಸ್ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಅನಂತರ ಒಂದು ಪ್ಲೇಟಿಗೆ ಹಾಕಿದಾಗ ನೋಡಿ ನಮ್ಮ ಕೇಕ್ ಎಷ್ಟು ಚೆನ್ನಾಗಾಗಿದೆ. ಹೊರಗಡೆ ಮಾರ್ಕೆಟ್ಲಿಂದ ನೀವು ತಂದು ಕೇಕನ್ನು ಮಕ್ಕಳಿಗೆ ತಿನ್ನಿಸೋದ್ಕಿಂತ ಈ ಥರ ಮನೆಯಲ್ಲಿ ನೀವು ಮಾಡ್ಕೊಂಬಿಟ್ಟು ಹೆಲ್ದಿಯಾದ ಕೇಕ್ನ ಕೊಡ್ಬೋದು. ಸೊ ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವು ಯಾವ ಊರ್ಲಿಂದ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.